ಖ್ಯಾತ ಕ್ರಿಕೆಟಿಗ ಮೊಹಮ್ಮದ್ ಶಮಿ ಟೀಂ ಇಂಡಿಯಾ ಸೇರೋಕೆ ಮಾತ್ರವಲ್ಲ, ಮತದಾರರ ಪಟ್ಟಿಗೆ ಸೇರೋದಕ್ಕೂ ಕಷ್ಟಪಡಬೇಕಾಗಿದೆ. ಭಾರತದ ಪ್ರಮುಖ ವೇಗದ ಬೌಲರ್ ಆಗಿರುವ ಅವರು ಪ್ರಮುಖ ಅಂತಾರಾಷ್ಟ್ರೀಯ ಟೂರ್ನಮೆಂಟ್ಗಳಲ್ಲಿ ಭಾರತದ ಗೆಲುವಿನಲ್ಲಿ ನಿರ್ಣಾಯಕ ಪಾತ್ರ ವಹಿಸಿದ್ದಾರೆ. 200ಕ್ಕೂ ಹೆಚ್ಚು ವಿಕೆಟ್ಗಳು ಮತ್ತು ಅತ್ಯುತ್ತಮ ಬೌಲಿಂಗ್ನೊಂದಿಗೆ ಅವರು ದೇಶದ ಕ್ರಿಕೆಟ್ ಪ್ರಿಯರ ಮನ ಗೆದ್ದವರು. ಈಗ ಅವರೊಂದು ಸವಾಲನ್ನು ಎದುರಿಸುತ್ತಿದ್ದಾರೆ. ಅವರು ತಮ್ಮನ್ನ ತಾವು ದೇಶದ ಮತದಾರ ಅಂತ ಸಾಬೀತುಪಡಿಸಬೇಕಾಗಿದೆ. ಚುನಾವಣಾ ಆಯೋಗ ಮೊಹಮ್ಮದ್ ಶಮಿಗೆ ನೋಟಿಸ್ ಜಾರಿ ಮಾಡಿದ್ದು ವಿಚಾರಣೆಗೆ ಹಾಜರಾಗುವಂತೆ ಸಮನ್ಸ್ ನೀಡಿದೆ. ಚುನಾವಣಾ ಆಯೋಗ ಅವರಿಗೆ ಮತ್ತು ಅವರ ಕಿರಿಯ ಸಹೋದರ ಮೊಹಮ್ಮದ್ ಕೈಫ್ ಅವರಿಗೆ SIR ವೆರಿಫಿಕೇಷನ್ಗಾಗಿ ವಿಚಾರಣೆಗೆ ಹಾಜರಾಗಲು ಸಮನ್ಸ್ ಜಾರಿ ಮಾಡಿದೆ. ಶಮಿ ಮತ್ತು ಕೈಫ್ ಅವರ ಕೆಲವು ದಾಖಲೆಗಳಲ್ಲಿ ಸಮಸ್ಯೆ ಇದೆ ಅಂತ ವರದಿಯಾಗಿದೆ. ಶಮಿ ಪ್ರಸ್ತುತ ಪಶ್ಚಿಮ ಬಂಗಾಳವನ್ನು ಪ್ರತಿನಿಧಿಸುತ್ತಾರೆ ಮತ್ತು ಮತದಾರರ ಪಟ್ಟಿಯಲ್ಲಿ ತಮ್ಮ ಹೆಸರು ಸೇರ್ಪಡೆಗಾಗಿ ಅವರು ಅರ್ಜಿ ಸಲ್ಲಿಸಿದ್ದಾರೆ. ಅವರ ದಾಖಲೆಗಳಲ್ಲಿನ ಕೆಲವು ವಿಷಯಗಳಿಗೆ ಸಂಬಂಧಿಸಿ ಪ್ರಶ್ನಿಸಬೇಕಾಗಿದೆ ಅಂತ ಚುನಾವಣಾ ಆಯೋಗ ಹೇಳಿರುವುದು ವರದಿಯಾಗಿದೆ. ಮೊಹಮ್ಮದ್ ಶಮಿ ಮೂಲತಃ ಉತ್ತರ ಪ್ರದೇಶದ ಅಮ್ರೋಹದವರು, ಆದರೆ ಬಹಳ ಸಮಯದಿಂದ ಕೋಲ್ಕತ್ತಾದಲ್ಲಿ ವಾಸಿಸ್ತಾ ಇದ್ದಾರೆ. ಅವರು ಪಶ್ಚಿಮ ಬಂಗಾಳದ ಪರವಾಗಿ ದೇಶೀಯ ಕ್ರಿಕೆಟ್ ಆಡ್ತಿದ್ದಾರೆ. ಶಮಿ ಮತ್ತು ಅವರ ಸಹೋದರನಿಗೆ ಜನವರಿ 5ರಂದು ನ್ಯಾಯಾಲಯಕ್ಕೆ ಹಾಜರಾಗಲು ಆದೇಶಿಸಲಾಗಿತ್ತು. ಆದರೆ ಮೊಹಮ್ಮದ್ ಶಮಿ ಪ್ರಸ್ತುತ ವಿಜಯ್ ಹಜಾರೆ ಟ್ರೋಫಿಯಲ್ಲಿ ಆಡ್ತಿರೋದ್ರಿಂದ ಜನವರಿ 5ರಂದು ಚುನಾವಣಾ ಆಯೋಗದ ಮುಂದೆ ಹಾಜರಾಗೋಕೆ ಸಾಧ್ಯವಾಗಲಿಲ್ಲ. ಈಗ ಜನವರಿ 9 ಮತ್ತು 11ರ ನಡುವೆ ಚುನಾವಣಾ ಆಯೋಗದ ಮುಂದೆ ಹಾಜರಾಗೋಕೆ ತಿಳಿಸಲಾಗಿದೆ. ಆ ಹೊತ್ತಿಗೆ ಬಂಗಾಳದ ಪಂದ್ಯಗಳು ಮುಕ್ತಾಯಗೊಳ್ಳುತ್ತೆ ಮತ್ತು ಸೆಮಿಫೈನಲ್ ಪಂದ್ಯಗಳು ಜನವರಿ 12ರಂದು ಪ್ರಾರಂಭವಾಗುತ್ತೆ. ಇದು 2 ಅಥವಾ 3 ದಿನಗಳನ್ನು ತೆಗೆದುಕೊಳ್ಳುತ್ತೆ ಮತ್ತು ಶಮಿ ತಾನು ಭಾರತೀಯ ಮತದಾರ ಅಂತ ಸಾಬೀತುಪಡಿಸಬೇಕಾಗಿದೆ. ಅವರು ದಾಖಲೆಗಳನ್ನು ತೋರಿಸಬೇಕಾಗತ್ತೆ. ಮೊಹಮ್ಮದ್ ಶಮಿ ಮತ್ತು ಅವರ ಸಹೋದರ ಮೊಹಮ್ಮದ್ ಕೈಫ್ ಕೋಲ್ಕತ್ತಾ ಮುನ್ಸಿಪಲ್ ಕಾರ್ಪೊರೇಷನ್ ವಾರ್ಡ್ ಸಂಖ್ಯೆ 93ರ ಮತದಾರರು. ಇದು ರಾಜ್ಬೆಹಾರಿ ವಿಧಾನಸಭಾ ಕ್ಷೇತ್ರಕ್ಕೆ ಸೇರುತ್ತೆ. ಫಾರ್ಮ್ ತುಂಬುವಾಗ ಏನೋ ತಪ್ಪಾಗಿದೆ, ಇದನ್ನ ಸರಿಪಡಿಸೋಕೆ ಅವರನ್ನ ವಿಚಾರಣೆಗೆ ಕರೆಯಲಾಗಿದೆ ಅನ್ನೋ ಮಾಹಿತಿ ಇದೆ. ನಿಮಗೆ ತಿಳಿದಿರುವಂತೆ ಮೊಹಮ್ಮದ್ ಶಮಿ ಟೀಂ ಇಂಡಿಯಾದಿಂದ ಹೊರಗುಳಿದಿದ್ರು. ಅವರು ದೇಶೀಯ ಕ್ರಿಕೆಟ್ನಲ್ಲಿ ಅಸಾಧಾರಣ ಪ್ರದರ್ಶನ ನೀಡುತ್ತಿದ್ದಾರೆ. ಅವರು ವಿಜಯ್ ಹಜಾರೆ ಟ್ರೋಫಿಯಲ್ಲಿ ಬಂಗಾಳದ ಪರ 5 ಪಂದ್ಯಗಳಲ್ಲಿ 11 ವಿಕೆಟ್ಗಳನ್ನು ಕಬಳಿಸಿದ್ರು. ಅದಕ್ಕೂ ಮೊದಲು ಅವರು ಸೈಯದ್ ಮುಷ್ತಾಕ್ ಟ್ರೋಫಿಯಲ್ಲಿ ಉತ್ತಮ ಪ್ರದರ್ಶನ ನೀಡಿದ್ರು. ಆದರೆ ಅವರನ್ನ ಇನ್ನೂ ರಾಷ್ಟ್ರೀಯ ತಂಡದಲ್ಲಿ ಸೇರಿಸಲಾಗಿಲ್ಲ. ಅದು ಮತ್ತೊಂದು ಸಮಸ್ಯೆ. ಜನವರಿ 11ರಿಂದ ಆರಂಭವಾಗಲಿರುವ 3 ಪಂದ್ಯಗಳ ಏಕದಿನ ಸರಣಿಗೆ ಭಾರತ ತಂಡವನ್ನು ಪ್ರಕಟ ಮಾಡಲಾಗಿದೆ. ಶಮಿ ಹೆಸರು ನಾಪತ್ತೆಯಾಗಿದೆ. ದೇಶೀಯ ಕ್ರಿಕೆಟ್ನಲ್ಲಿ ನಿರಂತರವಾಗಿ ಅದ್ಭುತ ಪ್ರದರ್ಶನ ನೀಡ್ತಾ ಇದ್ರು ಮೊಹಮ್ಮದ್ ಶಮಿ ಇನ್ನೂ ತಂಡದಲ್ಲಿ ಸ್ಥಾನ ಪಡೆಯಲು ಸಾಧ್ಯವಾಗ್ತಿಲ್ಲ. ಒಂದ್ ಕಡೆ ತಂಡದಲ್ಲಿ ಸೇರ್ಪಡೆಗಾಗಿ ಹೋರಾಡ್ತಿರುವಾಗಲೇ ಮತ್ತೊಂದು ಕಡೆ ಅವರಿಗೆ ಚುನಾವಣಾ ಆಯೋಗದಿಂದ ನೋಟಿಸ್ ಬಂದಿದೆ. ಈಗ ವಂಶವೃಕ್ಷದ ಮ್ಯಾಪಿಂಗ್ ವ್ಯತ್ಯಾಸಗಳ ಬಗ್ಗೆ ಚರ್ಚೆ ನಡೀತಿದೆ. ಉತ್ತರ ಪ್ರದೇಶದ ಮತದಾರರ ಪಟ್ಟಿಯಲ್ಲಿ ಅವರ ಹೆಸರು ಇದೆಯಾ ಅಥವಾ ಬಂಗಾಳದ ಮತದಾರರ ಪಟ್ಟಿಯಲ್ಲಿ ಹೆಸರಿದೆಯಾ ಅಂತ ಕೇಳುವ ಶೋಕಾಸ್ ನೋಟಿಸ್ ನೀಡಲಾಗಿದೆ. ವಿಶ್ವದ ನಂಬರ್ 1 ಬೌಲರ್ ಆಗಿದ್ದ, ದೇಶಕ್ಕಾಗಿ ಹಲವು ಪಂದ್ಯಗಳನ್ನು ಗೆದ್ದಿರುವ ಅಂತಾರಾಷ್ಟ್ರೀಯ ಕ್ರಿಕೆಟಿಗ ಕೂಡ ಚುನಾವಣಾ ಆಯೋಗದ ಮುಂದೆ ಬಂದು ತಾನು ಭಾರತೀಯ ಮತ್ತು ಭಾರತೀಯ ಮತದಾರ ಅಂತ ಸಾಬೀತುಪಡಿಸಬೇಕಾದ ಸ್ಥಿತಿ ತಲೆದೋರಿದೆ. ಮೊಹಮ್ಮದ್ ಶಮಿಗೆ 2002ರಲ್ಲಿ ಅರ್ಜುನ ಪ್ರಶಸ್ತಿಯೂ ಸಿಕ್ಕಿತ್ತು. ರಾಷ್ಟ್ರಪತಿಗಳಿಂದ ಸನ್ಮಾನಿಸಲ್ಪಟ್ಟ ಮತ್ತು ಭಾರತದ ಹಲವು ಪಂದ್ಯಗಳಲ್ಲಿ ಉತ್ತಮ ಕೊಡುಗೆ ನೀಡಿದ ಖ್ಯಾತ ಆಟಗಾರ ಚುನಾವಣಾ ಆಯೋಗದ ಮುಂದೆ ಹಾಜರಾಗಿ ತಾನು ಈ ದೇಶದ ನಾಗರಿಕ ಮತ್ತು ದೇಶದ ಮತದಾರ ಅಂತ ಸಾಬೀತುಪಡಿಸಬೇಕಾಗಿದೆ. ಭಾರತಕ್ಕಾಗಿ ಇಷ್ಟೊಂದು ಸಾಧನೆ ಮಾಡಿದವರನ್ನ ಯಾಕೆ ಹೀಗೆ ನಡೆಸಿಕೊಳ್ಳಲಾಗ್ತಿದೆ? ಅವರ ವಕೀಲರನ್ನ ಕರೆಸೋ ಬದಲು ಅವರೇ ಖುದ್ದಾಗಿ ಹಾಜರಾಗುವಂತೆ ಸೂಚಿಸಲಾಗಿದೆ. ಅವರಿಗೆ ಯಾವುದೇ ರಿಯಾಯಿತಿಗಳನ್ನ ನೀಡಲಾಗ್ತಿಲ್ಲ. ಅವರ ಫಾರ್ಮ್ಗಳಲ್ಲಿ ಕೆಲವು ವಿವರಗಳು ಕಾಣೆಯಾಗಿವೆ ಅಂತ ಹೇಳಲಾಗ್ತಿದೆ. 2024ರ ಲೋಕಸಭೆ ಚುನಾವಣೆಯಲ್ಲಿ ಮೊಹಮ್ಮದ್ ಶಮಿ ತಮ್ಮ ಹುಟ್ಟೂರು ಅಮ್ರೋಹದಲ್ಲಿ ಮತ ಚಲಾಯಿಸಿದ್ದಾರೆ. ಬಹುಶಃ ಅದಕ್ಕೆ ಸಂಬಂಧಿಸಿದಂತೆ ಕೆಲವು ಗೊಂದಲ ಅಥವಾ ಸಮಸ್ಯೆ ಇರಬಹುದು. ಡಿಸೆಂಬರ್ 16ರಂದು ಪ್ರಕಟವಾದ ಕರಡು ಪಟ್ಟಿಯಲ್ಲಿ ಸುಮಾರು 58 ಲಕ್ಷ ಮತದಾರರ ಹೆಸರುಗಳನ್ನು ತೆಗೆದುಹಾಕಲಾಗಿದೆ. ಹಕ್ಕುಗಳು, ಆಕ್ಷೇಪಣೆಗಳು ಮತ್ತು ವಿಚಾರಣೆಗಳ ಪ್ರಕ್ರಿಯೆ ಪ್ರಸ್ತುತ ನಡೀತಾ ಇದೆ. ಹೆಸರುಗಳನ್ನು ಅಳಿಸಲಾಗಿರುವ ದೂರುಗಳು ಇರುವಾಗಲೇ ಹೆಸರುಗಳನ್ನು ಸೇರಿಸಿರೋರು ತಮ್ಮ ಹೆಸರುಗಳು ತಪ್ಪಾಗಿವೆ ಅಂತ ಹೇಳ್ತಿದ್ದಾರೆ. ಇದೆಲ್ಲದರ ನಡುವೆ ಒಬ್ಬ ಸ್ಟಾರ್ ಕ್ರಿಕೆಟರ್ ತಾನು ಮತದಾರ ಅಂತ ಸಾಬೀತುಪಡಿಸಬೇಕಾಗಿದೆ. ಈ ದೇಶದ ವ್ಯವಸ್ಥೆ ಕೆಲವರಿಗೆ ವಿನಾಯಿತಿ ನೀಡುತ್ತೆ ಮತ್ತು ಇತರರಿಗೆ ನಿರಾಕರಿಸುತ್ತೆ ಅನ್ನೋದು ಕಠಿಣ ವಾಸ್ತವ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.